I'm Kuresh from scoringtarget.com. In today's session, we are going to learn 8th class worksheet part 26. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿ ನಾವು 8ನೇ ತರಗತಿಯ ಕಲಿಕಾ ಚತುರ್ಗೆ 26ನೇ ಭಾಗದ ಅಭ್ಯಾಸಗಳನ್ನು ಇವತ್ತು ನಾವು ಸಾಲ್ವ್ ಮಾಡ್ತಾ ಇದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಕಲಿತಕ್ಕಂಥ ಲರ್ನಿಂಗ್ ಶೀಟ್ ಯಾವ ಅಂದರೆ ಲರ್ನಿಂಗ್ ಶೀಟ್ 33, 34 ಮತ್ತು 35. ಇದರಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳು 1.2, 1.3, 1.4 ಮತ್ತು 2. ಇಷ್ಟು ಚಟುವಟಿಕೆಯನ್ನು ಕಲಿಯೋಣ. ಲರ್ನಿಂಗ್ ಶೀಟ್ 33 ಏನಿದೆ ಇದರಲ್ಲಿ ಬರ್ತಕ್ಕಂಥ ಚಟುವಟಿಕೆ 1.2. The phrase living education is used in the text to describe the experience of education in Shantiniketana. Some features of education are given below. Classify them into categories of living education and unimaginative instruction. You can discuss in a smaller group. ಈಗಾಗಲೇ ನಾವು ಭಾಗ 25ರ ಒಂದು ಚಟುವಟಿಕೆಯಲ್ಲಿ ನಾವು ಈ ಪಾಠದ ಒಂದು ಶಾಂತಿನಿಕೇತನ ಅಂತ ಡೇ ಇಂದ ಆಶ್ರಮ ಅಂತಕ್ಕಂಥ ಪಾಠ ಏನಿದೆ ಅಲ್ಲಿ ನಾವು ಶಾಂತಿನಿಕೇತನದ ಬಗ್ಗೆ ಡೀಟೇಲ್ ಆಗಿ ಸಾರಾಂಶವನ್ನು ಕಲ್ತ್ಕೊಂಡ್ವಿ ಮತ್ತು ಅಲ್ಲಿ ಚಟುವಟಿಕೆ ಕೂಡ ಮಾಡಿದ್ವಿ. ಅದೇ ಒಂದು ಪಾಠದ ಬೇಸ್ ಮೇಲೆ ಇಲ್ಲಿ ಏನಿದೆ ಅಂದರೆ ಲಿವಿಂಗ್ ಎಜುಕೇಷನ್ ಮತ್ತು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ಸನ್ನು ಸಪ್ರೇಟಾಗಿ ಮಾಡಬೇಕು. ಅಂದರೆ ಜೀವಂತ ಶಿಕ್ಷಣ ಅದರಲ್ಲಿ ಏನೇನು ಇರಬೇಕು ಮತ್ತು ಏನೇನು ಇರಬಾರ್ದು ಅಂತಕ್ಕಂಥದ್ದನ್ನು ಈ ಸೆಕೆಂಡ್ ಕಾಲಮಲ್ಲಿ ತುಂಬಬೇಕು. ಈಗಾಗಲೇ ನಮಗೆ ಇಲ್ಲಿ ಬಾಕ್ಸಲ್ಲಿ ಅವರು ಕೊಟ್ಟಿರ್ತಾರೆ ಟೇಬಲಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ. ಮೆಮೊರೈಸಿಂಗ್ ಕೊಟ್ಟಿದ್ದಾರೆ. ಮೆಮೊರೈಸಿಂಗ್ ಅಂದರೆ ಕಂಠಪಾಠ ಮಾಡೋದು, ಮೆಡಿಟೇಟಿಂಗ್, ಪನಿಷಿಂಗ್ ಲರ್ನರ್ಸ್, ಲರ್ನಿಂಗ್ ಔಟ್ಸೈಡ್ ಇನ್ ನೇಚರ್, ಡಿಕ್ಟೇಟಿಂಗ್ ನೋಟ್ಸ್, ಓಪನ್ ಡಿಸ್ಕಷನ್, ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವೆಶನ್ಸ್ ಟು ಟೀಚರ್ಸ್, ಸ್ಟೂಡೆಂಟ್ಸ್ ಪ್ಯಾಸಿವ್ ಲಿಸ್ನಿಂಗ್, ಎಕ್ಸ್ಪೆರಿಮೆಂಟಿಂಗ್, ಕ್ರಿಯೇಟಿವ್ ಥಿಂಕಿಂಗ್, ಐಡೆಂಟಿಫೈಯಿಂಗ್ ಸ್ಟೂಡೆಂಟ್ಸ್, ನ್ಯಾಚುರಲ್ ಟೆಸ್ಟ್, ಬುಕಿಶ್ ಲರ್ನಿಂಗ್ ಇಷ್ಟು ಕೊಟ್ಟಿದ್ದಾರೆ. ಇವುಗಳನ್ನ ನಾವು ಈ ಥರ ಸೆಪ್ರೇಟ್ ಕಾಲಮ್ ಕೊಟ್ಟಿರ್ತಾರೆ, ನಿಮ್ಮ ಬಾಕ್ಸ್ ಕೊಟ್ಟಿರ್ತಾರೆ ಟೇಬಲಲ್ಲಿ ನಾವು ಈ ಥರ ಫಿಲಪ್ ಮಾಡ್ತಾ ಹೋಗಬೇಕು. ಒಂದು ಎಕ್ಸಾಂಪಲನ್ನು ಕೂಡ ಅವರೇ ತುಂಬಿದ್ದಾರೆ. ಲಿವಿಂಗ್ ಎಜುಕೇಷನಲ್ಲಿ ಓಪನ್ ಡಿಸ್ಕಷನ್ ಅಂದರೆ ಮುಕ್ತವಾಗಿ ಚರ್ಚೆ ಮಾಡೋದು. ಇನ್ನು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ ಅಂದರೆ ಪನಿಷಿಂಗ್ ಲರ್ನರ್ಸ್ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಡೋದು. ಸೊ ಶಿಕ್ಷೆ ಕೊಡೋದು ಸರಿಯಲ್ಲ ಹೌದಾ. ಸೊ ಸರಿದಿದ್ದೆಲ್ಲವನ್ನು ಲಿವಿಂಗ್ ಎಜುಕೇಷನ್ ಬರೀಬೇಕು, ತಪ್ಪಿದ್ದೆಲ್ಲವನ್ನು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನಲ್ಲಿ ಬರೀಬೇಕು. ಆ ಲಿವಿಂಗ್ ಎಜುಕೇಷನಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿದೆ ನಮ್ಮ ಮೇಲಿಂದ ಮೆಡಿಟೇಷನ್ ಒಂದು ಮೆಡಿಟೇಟಿಂಗ್ ಹೌದಾ. ಮೆಡಿಟೇಟಿಂಗ್, ಲರ್ನಿಂಗ್ ಔಟ್ಸೈಡ್ ಇನ್ ದ ನೇಚರ್ ನಿಸರ್ಗದ ಜೊತೆ ಕಲಿಯೋದು, ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವೆಶನ್ಸ್ ಟು ಟೀಚರ್ಸ್ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ತಮ್ಮ ಸಂದೇಹಗಳನ್ನು ಪ್ರಶ್ನೆ ಮೂಲಕ ಕೇಳ್ಕೊಳ್ಳೋದು, ಎಕ್ಸ್ಪೆರಿಮೆಂಟಿಂಗ್ ಪ್ರಯೋಗದ ಮೂಲಕ ಕಲಿಯೋದು, ಕ್ರಿಯೇಟಿವ್ ಥಿಂಕಿಂಗ್ ಸೃಜನಾತ್ಮಕವಾಗಿ ಯೋಚಿಸೋದು, ಐಡೆಂಟಿಫೈಯಿಂಗ್ ಸ್ಟೂಡೆಂಟ್ಸ್ ನ್ಯಾಚುರಲ್ ಟೆಸ್ಟ್ ವಿದ್ಯಾರ್ಥಿಗಳ ಸಹಜವಾಗಿರ್ತಕ್ಕಂಥವ್ರ ಆಸಕ್ತಿಯನ್ನು ಗುರುತಿಸಿ ಆ ಪ್ರಕಾರ ಕಲಿಸೋದು. ಇವೆಲ್ಲ ಲಿವಿಂಗ್ ಎಜುಕೇಷನಲ್ಲಿ. ಇನ್ನು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನಲ್ಲಿ ಬರ್ತಕ್ಕಂಥದ್ದು ಪನಿಷಿಂಗ್ ಲರ್ನರ್ಸ್ ಆಗಿರ್ಬೋದು, ಮೆಮೊರೈಸಿಂಗ್ ಕಂಠಪಾಠ ಮಾಡೋದು, ಡಿಕ್ಟೇಟಿಂಗ್ ನೋಟ್ಸನ್ನು ವಿವರಿಸೋದು, ಸ್ಟೂಡೆಂಟ್ಸ್ ಪ್ಯಾಸಿವ್ ಲಿಸ್ನಿಂಗ್ ವಿದ್ಯಾರ್ಥಿಗಳು ನಿರಾಸಕ್ತಿಯಿಂದ ಕೇಳೋದು, ಬುಕ್ಕಿಶ್ ಲರ್ನಿಂಗ್ ಕೇವಲ ಪುಸ್ತಕದ ಜ್ಞಾನವನ್ನು ನೀಡೋದು ಈ ಥರ. ನೆಕ್ಸ್ಟ್ ಲರ್ನಿಂಗ್ ಶೀಟ್ 34 ಆ್ಯಕ್ಟಿವಿಟಿ 1.3. ವಾಟ್ ಯು ಥಿಂಕ್ ದ ಬಾಯ್ಸ್ ಆಫ್ ಶಾಂತಿನಿಕೇತನ ಡು ಎಟ್ ದ ಟೈಮ್ ಶೌನ್ ಇನ್ ದ ಕ್ಲಾಕ್ ಡಯಲ್ಸ್ ಬಿಲೋ. ಶಾಂತಿನಿಕೇತನ ಒಂದು ಶಾಲೆಯ ಮಕ್ಕಳು ಯಾವ ಟೈಮಲ್ಲಿ ಏನೇನು ಮಾಡ್ತಿದ್ರು ಅಂತ ನಿಮಗೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಚೂಸ್ ದ ರೂಟೀನ್ ಫ್ರಮ್ ದ ಪ್ಯಾಸೇಜ್ ಅಬೌವ್. ಆ್ಯಕ್ಟಿವಿಟಿ 10.1 ಗಿವನ್ ಬಿಲೋ ಆ್ಯಂಡ್ ರೈಟ್ ಇನ್ ಫ್ರಂಟ್ ಆಫ್ ದ ಸೂಟೇಬಲ್ ಕ್ಲಾಕ್ ಡಯಲ್. ಈಗಾಗಲೇ ನಾವು ಚಟುವಟಿಕೆ 25ರಲ್ಲಿ ಈ ಪಾಠದ ಘಟನೆಗಳನ್ನು ನೋಡ್ಕೊಂಡಿವಿ. ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಮಕ್ಕಳು ಹೇಳ್ತಾರೆ, ಎಷ್ಟು ಗಂಟೆಗೆ ಪ್ರೇಯರ್ ಮಾಡ್ತಾರೆ, ಎಷ್ಟು ಗಂಟೆಗೆ ಮೆಡಿಟೇಷನ್ ಮಾಡ್ತಾರೆ, ಎಷ್ಟು ಗಂಟೆಗೆ ಕ್ಲಾಸಿಗೆ ಹಾಜರಾಗ್ತಾರೆ, ಮಧ್ಯಾಹ್ನ ತರಗತಿ ಯಾವಾಗ ಪ್ರಾರಂಭ ಆಗುತ್ತೆ, ಸಾಯಂಕಾಲ ಏನು ಮಾಡ್ತಾರೆ, ಸೊ ರಾತ್ರಿ ಏನು ಮಾಡ್ತಾರೆ, ಎಲ್ಲವನ್ನ ಕ್ರೊನಾಲಜಿಕಲ್ ಆರ್ಡರ್ಲಿ ಟೈಮ್ ಪ್ರಕಾರ ಡಿಸ್ಕಸ್ ಮಾಡಿದ್ವಿ. ಆ ಟೈಮ್ ಪ್ರಕಾರ ಇಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೆ ಅಂದರೆ ಟೇಬಲಲ್ಲಿ ಬರೀ ವಾಚ್ಗಳನ್ನು ಕೊಟ್ಟಿರ್ತಾರೆ. ಸೊ ವಾಚ್ಗಳ ಮುಂದೆ ನಾವು ಯಾವ ಟೈಮಿಗೆ ಏನು ಮಾಡ್ತಿದ್ರು ಆ ಟೈಮ್ ನೋಡಿಕೊಂಡು ಬರೀಬೇಕು. ಇಲ್ಲಿ ನೋಡಿ ಎಷ್ಟು ಸಮಯ 5 ಗಂಟೆ ಇದೆ. ಗೆಟ್ ಅಪ್ ಫ್ರಮ್ ದ ಬೆಡ್ ಲಿಸ್ನಿಂಗ್ ಟು ದ ಹಿಮ್ಸ್. ಸೊ ಮಾರ್ನಿಂಗ್ 5 ಗಂಟೆಗೆ ಏನು ಮಾಡ್ತಾರೆ ಮಕ್ಕಳು ಬೇಗ ಎದ್ದು ಧಾರ್ಮಿಕ ಸ್ತೋತ್ರಗಳನ್ನು ಅಲ್ಲಿ ಚಾರಿಟರ್ಸ್ ಮಾಡ್ತಕ್ಕಂಥ ಭಜನೆಯನ್ನು ಕೇಳ್ತಾಯಿದ್ರು. ನೆಕ್ಸ್ಟ್ ವಾಚಲ್ಲಿ 6:30 ತೋರಿಸ್ತಾ ಇದೆ. ಸೊ 6:30 ಏನು ಮಾಡ್ತಿದ್ರು, ಬಾಯ್ಸ್ ಟೇಕ್ಸ್ ಇಸ್ ಆಸನ ಇನ್ ಟು ದ ಫೀಲ್ಡ್ಸ್ ಆ್ಯಂಡ್ ಸಿಟ್ಸ್ ಡೌನ್ ಟು ಮೆಡಿಟೇಟ್. ವಿದ್ಯಾರ್ಥಿಗಳು ಮೈದಾನದಲ್ಲಿ ಕೂತ್ಕೊಂಡು ಯೋಗಾಸನಗಳನ್ನು ಮಾಡ್ತಿದ್ರು. 3ನೇ ವಾಚ್ ಏನಿದೆ ನೋಡಿ 9:30. ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್ ಆ್ಯಂಡ್ ಸಿಂಗ್ ದೇರ್ ಹಿಮ್. ಅಂದರೆ ವಿದ್ಯಾರ್ಥಿಗಳೆಲ್ಲ ಮರದ ನೆರಳಿನ ಕೆಳಗಡೆ ನಿಂತ್ಕೊಂಡು
ಪ್ರಾರ್ಥನೆಯನ್ನು ಮಾಡ್ತಿದ್ದರು. ನೆಕ್ಸ್ಟ್ 2 ಗಂಟೆಗೆ ಮಧ್ಯಾಹ್ನ ಏನು ಮಾಡ್ತಿದ್ರು, ದ ವರ್ಕ್ ಈಸ್ ಚೀಫ್ಲಿ ವಿತ್ ದ ಹ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ವಿತ್ ದ ಮೈಂಡ್, ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್ಡ್. ಮಧ್ಯಾಹ್ನ ಕರಕುಶಲ ವಸ್ತುಗಳನ್ನು ಮಾಡೋದನ್ನು ಕಲಿಸ್ತಾ ಇದ್ದರು. ಅಂದರೆ ಕೇವಲ ಬುಕ್ಕಿನ ಪಾಠ ಬೋಧನೆಗಿಂತಲೂ ಇಲ್ಲಿ ಮಕ್ಕಳಿಗೆ ಚಟುವಟಿಕೆಯ ಮೂಲಕ ಕಲಿಸ್ತಕ್ಕಂಥದ್ದು ನಡೀತಾ ಇತ್ತು. ಇನ್ನು 4 ಗಂಟೆಗೆ ಏನು ಮಾಡ್ತಾಯಿದ್ರು, ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. 4 ಗಂಟೆಗೆ ಶಾಲೆ ಮುಗಿತಾ ಇತ್ತು. ಸೊ ಗ್ರೌಂಡಿಗೆ ಹೋಗಿ ಫುಟ್ಬಾಲ್ ಆಡೋಕ್ಕೆ ಹೋಗ್ತಾಯಿದ್ರು. 8 ಗಂಟೆಗೆ ಏನು ಮಾಡ್ತಾಯಿದ್ರು, ಈ ವಾಚಿಗೆ ನೋಡಿ, 8 ಗಂಟೆಗೆ ಫೇರಿ ಟೇಲ್ಸ್ ಆರ್ ಟೋಲ್ಡ್, ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್, ಅವರ್ ಗುರುದೇವ ಸಾಂಗ್ಸ್ ಆರ್ ಸಂಗ್ ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. 8 ಗಂಟೆಗೆ ಏನು ಮಾಡ್ತಿದ್ರು, ರಾತ್ರಿ ಅಂದರೆ ಕಥೆಗಳನ್ನು ಹೇಳೋದು, ಚಿಕ್ಕ ಚಿಕ್ಕ ನಾಟಕಗಳನ್ನು ಮಾಡೋದು, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂಥ ಹಾಡುಗಳನ್ನು ಹಾಡೋದು, ಬೇರೆ ಬೇರೆ ಶಾಲೆಗಳ ಒಂದು ಪ್ರೋಗ್ರಾಮ್ಗಳನ್ನು ಇಟ್ಕೊಳ್ಳೋದು, ಈ ಥರದ ಗ್ಯಾದರಿಂಗನ್ನು ಮಾಡ್ತಿದ್ರು. ನೆಕ್ಸ್ಟ್ ವಾಚ್ ಏನು ತೋರಿಸ್ತಾ ಇದೆ, 9 ಗಂಟೆಗೆ ಏನು ಮಾಡ್ತಾಯಿದ್ರು, ಬಾಯ್ಸ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್, ದೇ ಗೋ ಟು ಬೆಡ್ ಫಾರ್ ಸ್ಲೀಪಿಂಗ್. ಸೊ ಏನು ಮಾಡ್ತಿದ್ರು, 9 ಗಂಟೆಗೆ ಮಕ್ಕಳೆಲ್ಲ ಮಲಗೋಕ್ಕೆ ಹೋಗ್ತಾಯಿದ್ರು. ಈ ಥರ ಅಲ್ಲಿ ನಾವು ಸೀರಿಯಲ್ ಘಟನಾವಳಿಗಳನ್ನ ಟೈಮ್ ನೋಡ್ಕೊಂಡು ಬರೀಬೇಕು. ಇದು ನೀವು ಸೆಂಟೆನ್ಸನ್ನು ನೀವು ಹಿಂದಿನ ಚಟುವಟಿಕೆ ಕೊಟ್ಟಂಥ ಸಮರಿಂದ ಕೂಡ ನೋಡ್ಕೋಬೋದು. ಮತ್ತು ಈ ಒಂದು ಚಟುವಟಿಕೆ ಕೆಳಗೆ 1.4 ಚಟುವಟಿಕೆ ಕೂಡ ಈ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ನೋಡಿ ಇಲ್ಲಿವೆ ನೋಡಿ. ಈ ನೆಕ್ಸ್ಟ್ ಲರ್ನಿಂಗ್ ಸೀಟ್ 35 ಅಲ್ಲಿ ಆ್ಯಕ್ಟಿವಿಟಿ 1.4. ಸೊ ಇಲ್ಲೇನಿದೆ, ರೀಡ್ ದ ಇವೆಂಟ್ಸ್ ಗಿವನ್ ಬಿಲೋ ಕೇರ್ಫುಲಿ, ರೀಅರೇಂಜ್ ದ ಇವೆಂಟ್ಸ್ ಆ್ಯಸ್ ಪರ್ ದಿ ರೂಟೀನ್ ಆಫ್ ಸ್ಟೂಡೆಂಟ್ಸ್ ಅಟ್ ಶಾಂತಿನಿಕೇತನ. ಇಲ್ಲಿ ಕೂಡ ಶಾಂತಿನಿಕೇತನ ಶಾಲೆಯ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಘಟನೆಗಳನ್ನು ಜಿಗ್ಜಾಗಿ ಕೊಟ್ಟಿದ್ದಾರೆ. ನಾವು ಅವುಗಳನ್ನು ಏನು ಮಾಡಬೇಕು, ರೂಟೀನ್ ಪ್ರಕಾರ ರೀಅರೇಂಜ್ ಮಾಡಬೇಕು. ಈಗಾಗಲೇ ನಾವು ವಾಚಲ್ಲಿ ಯಾವ ಥರ ಮಾಡಿದ್ವೋ ಈ ಪಾಯಿಂಟ್ಸನ್ನೇ ಬಳಕೊಂಡು ಕೂಡ ನಾವು ವಾಚ್ ಮಾಡ್ಬೋದು, ಅಥವಾ ವಾಚಲ್ಲಿ ಪಾಯಿಂಟನ್ನು ಬಳಸ್ಕೊಂಡು ಇಲ್ಲಿ ಕೂಡ ನಾವು ಮಾಡ್ಬೋದು. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಫಸ್ಟ್, ಸ್ಟೂಡೆಂಟ್ಸ್ ಹ್ಯಾಸ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. ಮಕ್ಕಳು ಫುಟ್ಬಾಲ್ ಆಡೋಕ್ಕೆ ಗ್ರೌಂಡಿಗೆ ಹೋಗ್ತಾ ಇದ್ರಂತ, ಇದಂತೂ ಫಸ್ಟ್ ಆಗೋದಿಲ್ಲ. ಹ್ಯಾಂಡಿ ವರ್ಕ್ ಆಫ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಈಸ್ ಪ್ರಾಕ್ಟೀಸ್ ಟು ಡಿಸ್ಕವರ್ ದೇರ್ ನ್ಯಾಚುರಲ್ ಟೇಸ್ಟ್. ವಿದ್ಯಾರ್ಥಿಗಳ ಆಸಕ್ತಿ ಪ್ರಕಾರ ಅವರವರಿಗೆ ಕಲಿಸ್ತಾ ಇದ್ದರು. ದ ಬಾಯ್ ಲಿಸನ್ ಟು ಮೆಲೋಡಿಯಸ್ ಹಿಮ್ ಯೂಸ್ ಸಂಗ್ ಬೈ ದ ಚಾರಿಟರ್ಸ್ ಇನ್ ದ ಪ್ಲೀಸೆಂಟ್ ಮಾರ್ನಿಂಗ್. ಮುಂಜಾನೆ ಚಾರಿಟರ್ಸ್ ಆಗ್ತಕ್ಕಂಥ ಸ್ತೋತ್ರಗಳನ್ನ ಕೇಳ್ತಾ ಮಕ್ಕಳು ಕೇಳ್ತಾ ಇದ್ದರು. ನೆಕ್ಸ್ಟ್ ಏನಿದೆ, ಟೇಕ್ ಪಾರ್ಟ್ ಇನ್ ದ ಸ್ಕೂಲ್ ಗ್ಯಾದರಿಂಗ್ ಆ್ಯಂಡ್ ಪರ್ಫಾರ್ಮ್ ವೇರಿಯಸ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಶಾಲೆಯಲ್ಲಿ ಗ್ಯಾದರಿಂಗನ್ನು ಇಟ್ಕೊಳ್ಳೋದು, ಬೇರೆ ಬೇರೆ ಸಹಪಾಠ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು. ದೇ ಎಂಡ್ ಅಪ್ ದ ಡೇ ಬೈ 9 o'clock ಲಿಸ್ನಿಂಗ್ ಟು ದ ಲಾಸ್ಟ್ ಈವ್ನಿಂಗ್ ಹಿಮ್. ಸೊ 9 ಗಂಟೆಗೆ ತಮ್ಮ ದಿನದ ಚಟುವಟಿಕೆ ಎಲ್ಲ ಮುಗ್ತಾಯಿತ್ತು. ರಾತ್ರಿ ಸ್ತೋತ್ರವನ್ನು ಕೇಳೋ ಮೂಲಕ ಅವರು ಮಲಗ್ತಾಯಿದ್ರು. ನೆಕ್ಸ್ಟ್ ಪಾಯಿಂಟ್ ಏನಿದೆ, ದ ಬಾಯ್ ಸಿಟ್ ಡೌನ್ ಆನ್ ದೇರ್ ಓನ್ ಸ್ಕ್ವೇರ್ ಕಾರ್ಪೆಟ್ ಇನ್ ದ ಫೀಲ್ಡ್ ಟು ಹ್ಯಾವ್ ಮೆಡಿಟೇಟ್ ಅಲೋನ್. ಮಕ್ಕಳು ಒಂದು ಚಿಕ್ಕದಾದ ಚಾಪೆಯನ್ನು ಹಾಕ್ಕೊಂಡು ಮೇಲ್ಗಡೆ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾಯಿದ್ರು. ನೆಕ್ಸ್ಟ್ ಪಾಯಿಂಟ್, ಬಾಯ್ಸ್ ಅಟ್ ಶಾಂತಿನಿಕೇತನ ವೇಕ್ ಅಪ್ ಲಾಂಗ್ ಬಿಫೋರ್ ಸನ್ರೈಸ್ ಲೈಕ್ ದ ಬರ್ಡ್ಸ್ ಇನ್ ದೇರ್ ಓನ್ ಆಲ್ಮೋಕಿ ಗ್ರೋವ್ಸ್. ಮಕ್ಕಳು ಸೂರ್ಯೋದಯಕ್ಕಿಂತ ಮುಂಚೆ ಪಕ್ಷಿಗಳು ಹೇಳುವಂಥ ಅವರು ಕೂಡ ಬೆಳಗ್ಗೆ ಬೇಗನೆ ಹೇಳ್ತಾ ಇದ್ದರು. ಲಾಸ್ಟ್ ಪಾಯಿಂಟ್ ಏನಿದೆ, ದ ಬಾಯ್ಸ್ ಸಿಟ್ ಡೌನ್ ದೇರ್ ಟೀಚರ್ಸ್ ಅಂಡರ್ ದ ಟ್ರೀಸ್ ಟು ಲರ್ನ್ ಥ್ರೂ ದ ಕನ್ವರ್ಸೇಷನ್. ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆ ಸುತ್ತಲು ಕೂತ್ಕೊಂಡು ತಮ್ಮ ಪ್ರಶ್ನೆಗಳನ್ನು ಕೇಳೋ ಮೂಲಕ ಸಂಭಾಷಣೆ ಮೂಲಕ ಕಲಿತಾ ಇದ್ದರು. ಇಷ್ಟು ಘಟನೆಗಳನ್ನು ಈಗ ಸೀರಿಯಲಾಗಿ ನಾವು ಮಾಡಬೇಕು ಪಾಠದಲ್ಲಿರ್ತಕ್ಕಂಥ ಘಟನಾವಳಿಗಳ ಪ್ರಕಾರ. ಸೊ ಆನ್ಸರ್ ಬರ್ದಿದ್ದು ನೋಡ್ಕೊತ ಹೋಗ್ಬೋದು. ಬಾಯ್ಸ್ ಫಸ್ಟ್ ಪಾಯಿಂಟ್ ಯಾವ್ದು ಬರೀಬೇಕು, ಬಾಯ್ಸ್ ಎಟ್ ಶಾಂತಿನಿಕೇತನ ವೇಕ್ ಅಪ್ ಲಾಂಗ್ ಬಿಫೋರ್ ಸನ್ರೈಸ್ ಲೈಕ್ ದ ಬರ್ಡ್ಸ್ ಇನ್ ದೇರ್ ಓನ್ ಆಲ್ಮೋಕಿ ಗ್ರೋವ್ಸ್. ಸೆಕೆಂಡ್ ಸೆಂಟೆನ್ಸ್, ದ ಬಾಯ್ಸ್ ಲಿಸನ್ ಟು ದ ಮೆಲೋಡಿಯಸ್ ಹಿಮ್ಸ್ sung by charitors in the pleasant morning. Third point, the boys sit down on their own carpet in the field to have meditation alone. Fourth point, the boys sit with their teachers under the trees to learn through the conversation. Fifth one, handiwork of students' interest is practiced to discover their natural tastes. Sixth point, students hasten to get first into the great open fields for football. Now 7. Take part in the school gathering and perform various co-curricular activities. Now 8th one. They end up the day by 9 o'clock listening to the last evening hymn. ಈ ಥರ ಘಟನೆಗಳನ್ನ ಸೆಟ್ಲಾಕಿ ಮಾಡಬೇಕು. ಈ ಪಾಯಿಂಟ್ಸನ್ನೇ ನೀವು ಯೂಸ್ ಮಾಡಿಕೊಂಡು ಆ ಕ್ಲಾಕಲ್ಲಿ ಕೂಡ ತುಂಬಲಿಕ್ಕೆ ಹೆಲ್ಪ್ ಆಗುತ್ತೆ.
ಇನ್ನು ಕೊನೆಯ ಚಟುವಟಿಕೆ ಅಸೆಸ್ಮೆಂಟ್ ಸೀಟಲ್ಲಿ ಬರ್ತಕ್ಕಂಥದ್ದು ಚಟುವಟಿಕೆ ಎರಡನೇದು. ರೈಟ್ ಎ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ಯುವರ್ ಐಡಿಯಾಸ್ ಆಫ್ ಅ ಗುಡ್ ಸ್ಕೂಲ್. ಒಳ್ಳೆಯ ಶಾಲೆ ಅಂದರೆ ಹೇಗಿರಬೇಕು ಅಂತ ಹೇಗಿರಬೇಕು ಅನ್ನೋ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಬರೀರಿ ಅಂತ ಟಾಪಿಕನ್ನು ಕೊಟ್ಟಿದ್ದಾರೆ. ಸೊ ಮೈ ಡ್ರೀಮ್ ಸ್ಕೂಲ್, ನನ್ನ ಒಂದು ಕನಸಿನ ಶಾಲೆ ಹೇಗಿರಬೇಕು, ಯಾವ ಥರ ಇದ್ದರೆ ಚೆನ್ನಾಗಿ, ನನ್ನ ಪರ್ಸನಲ್ ಒಪಿನಿಯನ್ಸನ್ನು ಇಲ್ಲಿ ನಾವು ಬರೀಬೇಕು. ಓಕೆ, ನಾನು ಇಲ್ಲಿ ಬರೆದಿದ್ದೀನಿ, ಶಾರ್ಟಾಗಿ ಬರೆದಿದ್ದೀನಿ. ಆ್ಯಸ್ ಸ್ಟೂಡೆಂಟ್ಸ್ ವಿ ಸ್ಪೆಂಡ್ ಅ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಅವರ್ ಡೇ ಎಟ್ ಅ ಸ್ಕೂಲ್. ವಿದ್ಯಾರ್ಥಿಗಳು ತಮ್ಮ ಜೀವನದ ಒಂದು ಅಮೂಲ್ಯವಾದ ದಿನಗಳನ್ನು ಶಾಲೆಗಳಲ್ಲಿ ಕಳೀತಾರೆ. ಇಟ್ ಲೇಸ್ ದ ಫೌಂಡೇಶನ್ ಫಾರ್ ಅವರ್ ಫ್ಯೂಚರ್ ಆ್ಯಂಡ್ ಸೇಪ್ಸ್ ಅವರ್ ಪರ್ಸ್ನಾಲಿಟಿ. ಈ ಒಂದು ಶಾಲೆ ನಮ್ಮ ಒಂದು ಜೀವನಕ್ಕೆ ಒಂದು ಭದ್ರ ಬುನಾದಿ ಹಾಕೋದಲ್ಲದೆ ನಮ್ಮ ಜೀವನಕ್ಕೆ ಒಂದು ರೂಪವನ್ನು, ಆಕಾರವನ್ನು, ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡುತ್ತೆ. ಮೈ ಡ್ರೀಮ್ ಸ್ಕೂಲ್ ವುಡ್ ಬಿ ವೇ ದ ಫೋಕಸ್ ವುಡ್ ಮೋರ್ ಆನ್ ಡೆವಲಪಿಂಗ್ ಲೈಫ್ ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್. ನನ್ನ ಒಂದು ಕನಸಿನ ಶಾಲೆ ಹೇಗಿರಬೇಕಂದ್ರೆ ನಮ್ಮ ಜೀವನದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಪ್ರಾಧಾನ್ಯವಾಗಿರಬೇಕು. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ದ ಟೀಚಿಂಗ್ ಮೆಥಡ್ ವುಡ್ ಬಿ ಇಂಟ್ರಾಕ್ಟಿವ್ ಆ್ಯಂಡ್ ವಿಲ್ ಇನ್ವಾಲ್ವ್ ದ ಯೂಸ್ ಆಫ್ ದ ಲೇಟೆಸ್ಟ್ ಟೆಕ್ನಾಲಜಿ. ಇನ್ನು ಟೀಚಿಂಗ್ ಫೀಲ್ಡ್ ಹೆಂಗೆ ಇರಬೇಕಂದ್ರೆ ಇಂಟರ್ಯಾಕ್ಟಿವ್ ಆಗಿರಬೇಕು, ಒಬ್ಬರೊಬ್ಬರು ಸಂಪರ್ಕ ಮಾಡ್ತಕ್ಕಂಥದ್ದಾಗಿರಬೇಕು, ಜೊತೆಗೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ತಕ್ಕಂಥದ್ದಾಗಿರಬೇಕು. ಟೀಚಿಂಗ್ ವುಡ್ ಬಿ ಡನ್ ಇನ್ ಓಪನ್ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಕಲಿಕೆ ಅನ್ನೋದು, ಬೋಧನೆ ಅನ್ನೋದಾಗಿರಬೇಕು ನೈಸರ್ಗಿಕವಾಗಿ ನಿಸರ್ಗದಲ್ಲಿ ನಡೀತಕ್ಕಂಥ, ನಾಲ್ಕು ಕೋಣೆಗಳ ಮಧ್ಯೆ ನಡೆಯದೆ ಓಪನ್ ಆಗಿ ನಡೀತಕ್ಕಂಥದ್ದಾಗಿರಬೇಕು. ದ ಸ್ಟೂಡೆಂಟ್ಸ್ ವಿಲ್ ಬಿ ಆಸ್ಕ್ಡ್ ಟು ಡೂ ಎಕ್ಸಿಸ್ಟಿಂಗ್ ಆ್ಯಕ್ಟಿವಿಟೀಸ್ ಫಾರ್ ಲರ್ನಿಂಗ್ ಆ್ಯಂಡ್ ರೆಕಾರ್ಡ್ ದರ್ ರೆಸ್ಪಾನ್ಸಸ್ ಟು ಶೇರ್ ವಿತ್ ದ ಕ್ಲಾಸ್ ಆನ್ ದ ನೆಕ್ಸ್ಟ್ ಡೇ. ಇನ್ನು ಮಕ್ಕಳಿಗೆ ಚಟುವಟಿಕೆಗಳ ಮೂಲಕ ಕಲಿಸಬೇಕು, ಚಟುವಟಿಕೆಯನ್ನು ಮಾಡಲು ಹೇಳಬೇಕು ಮತ್ತು ಆ ಚಟುವಟಿಕೆಯ ರೆಸ್ಪಾನ್ಸನ್ನು ತರಗತಿಯಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದಾಗಿರಬೇಕು. ನಾವು ಥರ್ಡ್ ಪ್ಯಾರಾಗ್ರಾಫ್, ಮೋರ್ ಪ್ರಿಯಾರಿಟಿ ವಿಲ್ ಬಿ ಗಿವನ್ ಟು ಇನ್ವಾಲ್ವಿಂಗ್ ಎವ್ರಿ ಒನ್ ಇನ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಟೀಚಿಂಗ್. ಇದ್ರ ಜೊತೆಗೆ ಮತ್ತೆ ಯಾವುದಕ್ಕೆ ಆದ್ಯತೆ ಕೊಡಬೇಕಂದ್ರೆ ಕೇವಲ ಟೀಚಿಂಗ್ ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಕ್ರೀಡೆಗಳಿಗೂ, ಆಟಗಳಿಗೂ ಕೂಡ ಪ್ರಾಧಾನ್ಯತೆಯನ್ನು ಕೊಡಬೇಕು. ದೇರ್ ವಿಲ್ ನಾಟ್ ಬಿ ಅ ಫೈನಲ್ ಎಕ್ಸಾಮಿನೇಷನ್ ವೇರ್ ಸಂಬಡಿ ವುಡ್ ಪಾಸ್ ಆರ್ ಫೇಲ್. ಇನ್ನು ವಾರ್ಷಿಕ ಪರೀಕ್ಷೆ ಅಂತಕ್ಕಂಥ ಪದ್ಧತಿಯನ್ನು ಕೈ ಬಿಡಬೇಕು. ಯಾಕಂದರೆ ಅಲ್ಲಿ ಯಾರು ಪಾಸ್ ಆಗ್ತಾರೋ ಯಾರು ಫೇಲ್ ಆಗ್ತಾರೋ ಅಂತಕ್ಕಂಥದ್ದು ಒಂದು ವ್ಯತ್ಯಾಸ ಇರುತ್ತೆ. ಇನ್ಸ್ಟೆಡ್ ಇಟ್ ವಿಲ್ ಬಿ ಅ ಸೋಷಿಯಲ್, ಮೆಂಟಲ್ ಆ್ಯಂಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇವ್ಯಾಲ್ಯೂಯೇಷನ್. ಸೊ ಆ ಥರ ವಾರ್ಷಿಕವಾಗಿ ಪರೀಕ್ಷೆ ಮಾಡೋ ಬದಲಿ ನಮ್ಮ ಪರೀಕ್ಷೆ ಏನಾಗಿರ್ಬೇಕಂದ್ರೆ ನಮ್ಮ ಸಾಮಾಜಿಕ ಪ್ರೋಗ್ರೆಸ್ ಯಾವ ಥರ ಇದೆ, ನನ್ನ ಮೆಂಟಲ್ ಪ್ರೋಗ್ರೆಸ್ ಯಾವ ಥರ ಇದೆ ಮತ್ತು ನಮ್ಮದು ಸ್ಕಿಲ್ ಯಾವ ಥರ ಇದೆ, ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳನ್ನು, ಇವುಗಳ ಕುರಿತು ವ್ಯಾಲ್ಯೂಯೇಷನನ್ನು ಮಾಡಬೇಕು. ಐ ವಿಶ್ ಸಚ್ ಅ ಡ್ರೀಮ್ ಸ್ಕೂಲ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಸೂನ್ ಆ್ಯಂಡ್ ಚಿಲ್ಡ್ರನ್ ಫ್ರಮ್ ಆಲ್ ಬ್ಯಾಕ್ಗ್ರೌಂಡ್ಸ್ ಕ್ಯಾನ್ ಜಾಯಿನ್ ಆ್ಯಂಡ್ ಲರ್ನ್ ಟುಗೆದರ್. ಸೊ ಈ ನನ್ನ ಒಂದು ಕನಸಿನ ಶಾಲೆ, ಈ ಒಂದು ಯೋಜನೆ ಅಂದರೆ ಇಂಥ ಶಾಲೆಗಳು ಆದಷ್ಟು ಬೇಗನೆ ಬರಬೇಕು, ಮಕ್ಕಳಿಗೆ ಒಂದು ಕಲಿತಕ್ಕಂಥ ವಾತಾವರಣ ನಾವು ಕಲ್ಪಿಸಬೇಕು ಅಂತ ಒಂದು ಇಷ್ಟು ಶಾರ್ಟ್ ಅಭಿಪ್ರಾಯವನ್ನು ಬರೀಬೋದು. ಇಲ್ಲಿವರೆಗೆ 8 ಮತ್ತು 9ನೇ ತರಗತಿಯ ಸುಮಾರು 60 ಆ್ಯಕ್ಟಿವಿಟೀಸನ್ನು ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲ ಆ್ಯಕ್ಟಿವಿಟಿ ಮತ್ತು ಅದಕ್ಕೆ ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೋಬೇಕಂತ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳ್ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ